ಪ್ರಧಾನಿ ಮೋದಿಯವರ ನಿವಾಸಕ್ಕೆ ಅಜಿತ್ ಧೋವಲ್ ಭೇಟಿ ಕೊಟ್ಟಿದ್ದಾರೆ. ಭದ್ರತೆ ಕುರಿತಂತೆ ಮೋದಿ ಜೊತೆ ಅಜಿತ್ ಧೋವಲ್ ಚರ್ಚೆಯನ್ನ ನಡೆಸಿದ್ದಾರೆ. ಅಜಿತ್ ಧೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕ್ ಗುಂಡಿನ ಮಾಹಿತಿ. ಕುಪ್ವಾರ, ಪೂಂಚ್, ಬಾರಾಮುಲ್ಲಾದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ಈ ಕುರಿತಂತೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. 14ನೇ ದಿನವೂ ಕೂಡ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಈ ಬಗ್ಗೆ ಪ್ರಧಾನಿ ಮೋದಿಗೆ ಅಜಿತ್ ಧೋವಲ್ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಪ್ರಧಾನಿಯವರ ನಿವಾಸಕ್ಕೆ ಅಜಿತ್ ಧೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಭೇಟಿ ಕೊಟ್ಟಿದ್ದಾರೆ. ಈಗ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಹೇಳಲಾಗ್ತಾ ಇದೆ, ನಮ್ಮ ನಾಗರಿಕರನ್ನ, ಭಾರತೀಯ ನಾಗರಿಕರನ್ನ ಪಾಕ್ ಸೇನೆ ಅಲ್ಲಲ್ಲಿ ಶೂಟೌಟ್ ಮಾಡ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಒಂದು ಕಡೆ. ಇನ್ನೊಂದು ಕಡೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಆಗಾಗ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ. ಪದೇ ಪದೇ ಕೆಣಕುವಂತಹ ಕೆಲಸವನ್ನ ಪಾಕ್ ಮಾಡ್ತಲೇ ಇದೆ. ಇಷ್ಟೆಲ್ಲ ಬುದ್ಧಿ ಕಲಿಸಿದ್ರೂ ಕೂಡ, ಈ ರೀತಿಯ ದಾಳಿ ನಡೆಸಬಹುದು ಅನ್ನೋದನ್ನ ತೋರಿಸ್ಕೊಟ್ರೂ ಕೂಡ ಮತ್ತೆ ಮತ್ತೆ ಪಾಕ್ ಕೆಣಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಅಜಿತ್ ಧೋವಲ್ ಈಗ ಪ್ರಧಾನಿ ಮೋದಿಯವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಭದ್ರತೆ ಕುರಿತಂತೆ ಮತ್ತೆ ಈಗಾಗಲೇ ಆ ಗಡಿ ಭಾಗದಲ್ಲಿ ಸಂಪೂರ್ಣವಾಗಿ ಭದ್ರತೆಯನ್ನು ವಹಿಸಲಾಗಿದೆ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಆ ಕುರಿತಂತೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ.